ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ನೋಡಿ ಸುಮ್ಕುಂದ್ರ ಬೇಡ್ರಿ. ಮತ್ತ ನಮ್ಮೆಲ್ಲಾ ವಿಡಿಯೋಸ್ಗಳನ್ನ ಲೈಕ್ ಮಾಡ್ರಿ. ನಿಮ್ಗೇನ್ ಅನಿಸ್ತದೆ ಕಮೆಂಟ್ ಮಾಡ್ರಿ. ನಿಮಗ್ ಗೊತ್ತಿದ್ದವ್ರಿಗೆಲ್ಲ ಶೇರ್ ಮಾಡ್ರಿ. ಇನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡುವುದಂತೂ ನೆನಪಾರ್ಬೇಡ್ರಿ. ಅಲ್ರಿ, ರಾಜ್ಯದಾಗ ಖರೆ ಸರ್ಕಾರ ಅಸ್ತಿತ್ವದಾಗ ಐತ್ಯಾ ಏನ್ ಇಲ್ಲ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಏನ್ ಮಾಡ್ಲಿಕತ್ತೀರಿ ಅಂತ ಮಂದಿ ಕೇಳಲಿಕತ್ತಾರ, ವಿರೋಧ ಪಕ್ಷದವ್ರು ಕೇಳಲಿಕತ್ತಾರ. ಸರ್ಕಾರ ನೋಡಿದ್ರ ಬೆಳಗಾವಿದಾಗ ಗಾಂಧಿ ಭಾರತ ಅಂತ ಸಮಾವೇಶ ಮಾಡ್ಲಿಕತ್ತಿತ್ತು. ಗಾಂಧಿ ಭಾರತನ ಮರು ನಿರ್ಮಾಣ ಮಾಡ್ತೀವಿ ಅಂತ ಕಾಂಗ್ರೆಸ್ನವರು ಏನೋ ಭಾರಿ ಹೇಳಲಿಕತ್ತಿದ್ರು. ಆದ್ರ ಗಾಂಧಿ ಭಾರತ ಅಂದ್ರ ಏನಂತ ಹೇಳಿ ಸ್ವಲ್ಪ ಈ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು, ರಾಹುಲ್ ಗಾಂಧಿ ಅವರು, ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ಹೇಳ್ಬೇಕು, ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ಬೇಕ್ರಪ್ಪ. ಗಾಂಧೀಜಿ ಅಂದ್ರ ಅಹಿಂಸೆ ಅಂತಿದ್ರು, ಹೌದಿಲ್ಲ? ಆದ್ರ ಕರ್ನಾಟಕದಾಗ ಬರೀ ಹಿಂಸೆನೆ ನಡಿಲಿಕತ್ತದ. ಒಂದ್ ಕಡೆ ಗೋವಿನ ಕೆಚ್ಚಲು ಕತ್ತರಿಸ್ತಾರ, ಮತ್ತೊಂದ್ ಕಡೆ ಹಸುವಿನ ಬಾಲ ಕಟ್ ಮಾಡ್ತಾರ, ಸಾವಿರಾರು ಹಸುಗಳು ಮಾರಣ ಹೋಮ ಆಗ್ಲಿಕತ್ತದ. ಗೋ ಸುರಕ್ಷಾ ಕಾನೂನು ಇದ್ರೂ ಸಹಿತ ಹಸುಗಳನ್ನ ಕಸಾಯಿ ಖಾನೆಗೆ ಕಳಿಸ್ಲಿಕತ್ತಾರ. ಅಲ್ರಿ, ಮೂಕ ಪ್ರಾಣಿಗಳಿಗೆ ರಕ್ಷಣೆ ಇಲ್ಲಂದ್ರ ಹೆಂಗ್ ಹೇಳ್ರಿ? ಇನ್ನು ಈ ಜೀವ ಇರೋ ಮಂದಿಗಳ ಬಗ್ಗೆ, ಮನುಷ್ಯರ ಬಗ್ಗೆ ಕೇಳಲಿಕತ್ತೀರ? ಕರ್ನಾಟಕದಾಗ ಮಚ್ಚು ಲಾಂಗು ಹಿಡ್ಕೊಂಡ ಬೀದಿಯಾಗ ರೋಡ್ನ್ಯಾಗ ಓಡಾಡ್ಲಿಕತ್ತಾರ. ಹಿಂಸೆ ಅನ್ನೋದು ತಾಂಡವಾಡ್ಲಿಕತ್ತದ. ಕರ್ನಾಟಕ ಕ್ರೈಮಿಗೆ ಹೆಸರಾಗ್ಲಿಕತ್ತದ ಅಂದ್ರೆ ಎಷ್ಟು ಹಳಾಳಾಗೋದಿಲ್ಲ ಹೇಳ್ರಿ? ಇದೇನಾ ಹಂಗಾದ್ರ ನಿಮ್ಮ ಕನಸಿನ ಗಾಂಧಿ ಭಾರತ ಅಂದ್ರ? ಮಂಗಳೂರಿನ ಬ್ಯಾಂಕ್ನ್ಯಾಗ ದರೋಡೆ ಆಯ್ತು, ಅಲ್ಲಿ CCTV ಫುಟೇಜ್ ಇಲ್ಲ ಅಂತ ಹೇಳ್ತಾರ. ಹಂಗಂದ್ರ ಪೊಲೀಸ್ ಇಲಾಖೆ ಏನ್ ಮಾಡ್ಲಿಕತ್ತದ? ಈ ಬ್ಯಾರೆ ರಾಜ್ಯದಿಂದ ಪ್ಲಾನ್ ಮಾಡ್ಕೊಂಡು ದರೋಡೆ ಮಾಡ್ಲಿಕ್ಕಂತ ಬರ್ತಾರ ನೋಡ್ರಿ, ಅವ್ರಿಗೆಲ್ಲಾ ಕರ್ನಾಟಕ ಬಹಳ ಈಸಿ ಆಗ್ಬಿಟ್ಟದ, ಸ್ವರ್ಗ ಅನ್ನೋಂಗಾಗ್ಬಿಟ್ಟದ. ಕರ್ನಾಟಕ ಸುರಕ್ಷಿತ ರಾಜ್ಯ ಅಲ್ಲ ಅನ್ಸ್ಲಿಕತ್ತದ. ಬೀದರ್ನ್ಯಾಗ ATM ಆಯ್ತು, ಮಂಗಳೂರ್ನ್ಯಾಗ ಬ್ಯಾಂಕ್ ದರೋಡೆ ಆಯ್ತು, ಇನ್ನು ಮೈಸೂರ್ನ್ಯಾಗ ಹಾಡ್ ಹಗ್ಲೆ ರೋಡ್ ರಾಬರಿನೂ ಆಯ್ತು. ಅಲ್ರಿ, ನನಗ್ ವಿಚಿತ್ರ ಅನ್ಸ್ಲಿಕತ್ತಿದ್ದು, ಏನ್ ಕತ್ತಲ್ನ್ಯಾಗ ನಡುರಾತ್ರಿದಾಗ ಮಂದಿ ಹೆಚ್ಚು ಓಡಾಡ್ಲಾರ್ದ ಟೈಮ್ನ್ಯಾಗ ಆಗ್ಲಿಕತ್ತಿಲ್ಲ ಇವೆಲ್ಲ, ಹಾಡ್ ಹಗಲಿ ಆಗ್ಲಿಕತ್ತದ. ಹಿಂಗಾಗಿ ಕೇಳ್ಲಿಕತ್ತಾರ, ಅಭಿವೃದ್ಧಿ ಅನ್ನೋದಂತೂ ದೂರದ ಮಾತ, ನಾಡಿನ ಮಂದಿ ಸುರಕ್ಷತೆನ ಕಾಪಾಡೋದ್ರಾಗೆ ಸರ್ಕಾರ ಫೇಲ್ ಆಗ್ಲಿಕತ್ತದಲ್ಲ, ಹಂಗಾದ್ರ ಕಾನೂನು ಸುವ್ಯವಸ್ಥೆ ಎಲ್ಲೈತಿ ಅಂತ ಮಂದಿ ಎಲ್ಲಾ ಕೇಳ್ಲಿಕತ್ತಾರ್ರಿ. ಹೆಂಗ ಇದಕ್ಕೂ ಉತ್ತರ ಐತ್ಯಾ? ಆದ್ರ ನೋಡ್ರಿ, ಈಗ ವಿರೋಧ ಪಕ್ಷದವರು ಮಂದಿ ಇದೆಲ್ಲ ಬಹಳಷ್ಟು 108 ಪ್ರಶ್ನೆಗಳ ಸಂಶಯಗಳನ್ನ ಇಟ್ಕೊಂಡು ಸರ್ಕಾರನ ಬೈಲಿಕತ್ತಾರ. ಆದ್ರ ಒಂದು ಮಾತು ಖರೆ ನೋಡ್ರಿ, ಈಗ ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿ ಎಲ್ಲಿ ಏನೇ ನಡೆದ್ರು ಎಲ್ಲದಕ್ಕೂ ಸರ್ಕಾರನೇ ಹೊಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಜವಾಬ್ದಾರಿಯುತ ನಾಗರಿಕರಾಗಿ ಎಲ್ಲರೂ ಇದಕ್ಕೆ ಒಂದು ಸುವ್ಯವಸ್ಥೆ ಕಾಪಾಡ್ಬೇಕು ಅಂದ್ರೆ ಎಲ್ಲಾ ಮಂದಿಯಿಂದ ಸೇರಿ ಆಗುವಂಥದ್ದು, ಎಲ್ಲರೂ ಕೈ ಜೋಡಿಸ್ಬೇಕು. ಇಂಥ ಘಟನೆಗಳನ್ನು ಎದುರಿಸ್ಲಿಕ್ಕೆ ಇನ್ನ ಹೆಚ್ಚು ಶಕ್ತಿಯುತ ಆಗ್ಬೇಕನ್ನೋದು ಖರೆ ವಾಸ್ತವ. ಆದ್ರೆ ಎಲ್ಲದಕ್ಕೂ ಸರ್ಕಾರನೇ ಹೊಣೆ ಮಾಡ್ಲಿಕ್ಕೆ ಆಗುದಿಲ್ಲ ಅನ್ನೋದು ಎಷ್ಟು ಖರೇನೋ, ಸರ್ಕಾರದ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇರ್ತದ ಅನ್ನೋದು ಅಷ್ಟೇ ಖರೆ. ಆದ್ರ ರಾಜ್ಯದ ಮುಖ್ಯಮಂತ್ರಿ ಆದವರು ಇಷ್ಟು ಹಗುರವಾಗಿ, ಇಷ್ಟು ನಿರ್ಲಕ್ಷ್ಯವಾಗಿ ಇಂಥ ಟೈಮ್ನಾಗ ಮಾತಾಡ್ತಾರಂದ್ರ ಬಹಳ ಮನ್ಸಿಗೆ ಹತ್ತದ ನೋಡ್ರಪ್ಪ. ಅದ್ರಾಗ ಅವ್ರು ಇಬ್ಬಗೆಯ ನೀತಿ, ಅಧಿಕಾರದಾಗ ಇದ್ದಾಗ ಒಂಥರ ಮಾತು, ಅಧಿಕಾರದಾಗ ಇಲ್ಲಾರ್ದಾಗ ಒಂಥರ ಮಾತು, ಅವರ ವ್ಯತಿರಿಕ್ತ ಹೇಳಿಕೆಗಳು ಹೆಂಗವ ನೋಡ್ಕೊಂಡು ಬರುವಂದ್ಸಲ. ಬಿಜೆಪಿ ಅವ್ರ ಕಾಲದಲ್ಲಿ ಯಾವುದು ರೇಪಿ ಆಗಿರ್ಲಿಲ್ಲ. ತಮಿಳು ಮಹಿಳೆ ಮೇಲೆ ರೇಪ್ ಆಗಿದೆ. ಯಾರ ಮೇಲೆ? ಒಂದು ಮಹಿಳೆ ತಮಿಳಲ್ಲಿ ಬಸ್ ಕಾಯ್ತಿದ್ದಂತ ಮಹಿಳೆ ಮೇಲೆ ರೇಪ್ ಆಗಿದೆ ಸರ್. ಈ ವಿಚಾರ ಇಟ್ಕೊಂಡು ರಾಜ್ಯದಲ್ಲಿ ಲಾ ಅಂಡ್ ಆರ್ಡರ್ ಸರಿ ಇಲ್ಲ ಅಂತಕ್ಕಂಥ ಒಂದು ಟೀಕೆಗಳು ಸೋಷಿಯಲ್ ಬಿಜೆಪಿ ಅವ್ರ ಕಾಲದಲ್ಲಿ ಯಾವುದು ರೇಪಿ ಆಗಿರ್ಲಿಲ್ಲ. ಮಹಾತ್ಮ ಗಾಂಧೀಜಿ ಅವರು ಏನ್ ಹೇಳ್ತಾರೆ, ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದಕ್ಕೆ ಅರ್ಥ ಬರಬೇಕಾದ್ರೆ ಹೆಣ್ಣು ಮಕ್ಕಳು ಮಧ್ಯರಾತ್ರಿನಲ್ಲಿ ನಿರ್ಭಯವಾಗಿ ತಿರುಗಾಡ ಅಂತ ವ್ಯವಸ್ಥೆ ಇರಬೇಕು, ಆಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಅರ್ಥ ಬರ್ತದೆ. ಈ ಮನುಷ್ಯ ಬೀಯಿಂಗ್ ಎ ಹೋಮ್ ಮಿನಿಸ್ಟರ್, ಈ ಮೇಡ್ ಎ ಸ್ಟೇಟ್ಮೆಂಟ್, ಹೆಣ್ಮಗಳು ಅಲ್ಲಿ ಹೋಗಬಾರ್ದಾಗಿತ್ತು. ಇನ್ನು ಈ ಮೀಡಿಯಾದವ್ರಿಗಂತೂ CM ಸಿದ್ದರಾಮಯ್ಯನವರು ಉಡಾಫೆ ಉತ್ತರ ಕೊಡೋದು ಹೊಸದೇನಲ್ಲ ಬಿಡ್ರಿ. ಎಕ್ಕಡ ಬೇಕಡೆ ತಿರುಗಿ ಮಾತಾಡೋದು, ಪತ್ರಕರ್ತರಿಗೆ ರೆಸ್ಪೆಕ್ಟ್ ಮರ್ಯಾದೆನೆ ಕೊಡೋದಿಲ್ಲ. ಆದ್ರೆ ತೀರಾ ಇದು ಏನಂತಾರ, ಅವ್ರು ಕೇಳಿದ್ರಂದ್ರೆ ನೀವು ಕೇಳ್ತೀರೇನ, ಹೆಣ್ಣಾಗಂದ್ರೆ ಹೆಣ್ಣಾಗ್ತಿ ಏನಂತ ಕೇಳ್ಬಿಡ್ತಾರ. ಎಷ್ಟಸ ಇರಿ ತೀರಾ. ಆಚರಣೆ ಆಗುತ್ತೆ ಅಂತ ಯಾವುದು ಯಾವುದು ದಾಸೋಹ ದಿನ ಆಚರಣೆ ಆಯ್ತು? ಯಾವುದು ದಾಸೋಹ ದಿನ ಆಚರಣೆ ಆಯ್ತು? ಜನವರಿ 20 ಗೊತ್ತಿಲ್ಲ. ಇನ್ನೂ ಸರ್ಕಾರ ಮಾಡಿದ್ರೆ ನಾವು ಮಾಡಿರೋದು. ಐ ಡು ನಾಟ್ ನೋ. ಯಾವಾಗ ಮಾಡಿದ್ರು, ಯಾವ ಸಂದರ್ಭದಲ್ಲಿ ಮಾಡಿದ್ರು ಗೊತ್ತಿಲ್ಲ. ನಾನು ವಿಚಾರ ಮಾಡ್ತೀನಿ. ನೀವು ಸ್ವಲ್ಪ ಕೇಳೋಕೆ ಮುಂಚಿತವಾಗಿ ಈ ಕ್ವಶನ್ ಕೇಳಬೇಕಾ ಬೇಡವಾ ಅಂತ ಕೇಳಬೇಕಲ್ಲ.
Where is the question of misappropriation of money? Where is the question of Where is the question of misappropriation of money? ಅವ್ರು ಹೇಳೋದು ಬೇಡ, ನೀನು ಹೇಳಯ್ಯ. ಅವ್ರು ಹೇಳ್ತಾರೆ ಅಂತ ನೀನು ಕೇಳ್ಬಿಡ್ತೀಯ? ನೀನು ಹೆಣ್ಣಾಗುವಂತಂದ್ರೆ ಆಗ್ಬಿಡ್ತೀಯ? ನಿಮಗೆಲ್ಲ ನೆನಪದ ಏನ್ರಿ, ಹೋದ ವಿಧಾನಸಭಾ ಚುನಾವಣೆ ಟೈಮ್ನಾಗ ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಂತ ನಿರ್ಧಾರ ಮಾಡಿದಾಗ ಸಿದ್ದರಾಮಯ್ಯನವ್ರ ಪರ ಪ್ರಚಾರ ನಾ ಮಾಡ್ತೀನಿ, ಸಿದ್ದರಾಮಯ್ಯನವ್ರು ಗೆದ್ದೇ ಗೆಲ್ತಾರ ಅಂತ ಮಾಜಿ ಸಚಿವ ಎಚ್ ವಿಶ್ವನಾಥ್ ಅವರು ಮಾತಾಡಿದ್ರು. ಈಗ ಯಾಕಪ್ಪ ಈ ಮಾತಂದ್ರ, ಈಗ ಎಚ್ ವಿಶ್ವನಾಥ್ ಅವರು ತಮ್ಮ ಪ್ಲೇಟ್ ತಿರುಗಿಸ್ಬಿಟ್ಟಾರ. DK ಪರವಾಗಿ ಬ್ಯಾಟಿಂಗ್ ಮಾಡ್ಲಿಕ್ಕೆ ಚಾಲು ಮಾಡಿಬಿಟ್ಟಾರ. ಏನ್ ಮಾತಾಡ್ಯಾರ ಇವತ್ತಂದ್ರ ಹೇಳ್ತೀನಿ ಕೇಳ್ರಿ. DK ಶಿವಕುಮಾರ್ ಅವರು CM ಆಗೋದನ್ನ ಯಾರಿಂದಲೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ಓಪನ್ ಆಗಿ DK ಪರವಾಗಿ ಮಾತಾಡ್ಲಿಕತ್ತಾರ. CM ಬದಲಾವಣೆ ವಿಚಾರದಾಗ ಸಿದ್ದರಾಮಯ್ಯನವರು ಅನವಶ್ಯಕವಾಗಿ ಗೋಜಲ್ ಎಬ್ಬಿಸ್ಲಿಕತ್ತಾರ. ಕಾಂಗ್ರೆಸ್ ಪಕ್ಷದ ನೇಮ್ ಅಂಡ್ ಫೇಮ್ ಎಲ್ಲ ಹಾಳು ಮಾಡ್ಲಿಕತ್ತಾರ. ಅವ್ರೇನ್ ಕಾಂಗ್ರೆಸ್ ಕಟ್ಟದವ್ರ ಅಲ್ಲಲ್ಲ, ಅವ್ರದ್ದೇನ್ ಆಗ್ಬೇಕಾಗ್ಯದ, ಏನ್ ಲಾಸ್ ಆಗ್ಬೇಕಾಗ್ಯದ ಅಂತ ಹೇಳಿ ವಲಸಿಗ ಕಾಂಗ್ರೆಸ್ ಅನ್ನೋದನ್ನ ಮತ್ತ ನೆನಪಿಸ್ಲಿಕತ್ತಾರ. ಅಷ್ಟೇ ಅಲ್ಲ, 136 ಸ್ಥಾನ ಬರ್ಬೇಕಂದ್ರ DK ಶಿವಕುಮಾರ್ ಕೊಡುಗೆ ಎಷ್ಟೈತಿ, ಅವ್ರು ಎಲ್ಲದಕ್ಕೂ ಎಷ್ಟು ಹೈರಾಣ ಆಗ್ಯಾರ ನೋಡ್ರಿ. ಎಲೆಕ್ಷನ್ ಟೈಮ್ನಾಗ, ಎಲೆಕ್ಷನ್ ಸಂದರ್ಭದಾಗ ಆಗಿರುವಂತಹ ಮಾತುಕತೆ ಇದು. ಹಿಂಗಾಗಿ DK ಶಿವಕುಮಾರ್ ಅವರು CM ಆಗೋದನ್ನ ಯಾರಿಂದಲೂ ತಪ್ಪಿಸ್ಲಿಕ್ಕೆ ಆಗೋದಿಲ್ಲ ಅಂತ ಓಪನ್ ಆಗಿ ಹೇಳಿಕತ್ತಾರ. ಕಾಂಗ್ರೆಸ್ ನಲ್ಲಿ CM ವಿಚಾರವಾಗಿ ಆ ಎರಡು ಬಣದ ಮಧ್ಯೆ ತಿಕ್ಕಾಟ ನಡೀತಾ ಇದೆ. ಕೆಲವರು ಅಂತಾರೆ ಸುಮ್ಮನೆ ಅನಾವಶ್ಯಕ. ಅದು ಎಂತಾದ್ರೂ ಮುಖ್ಯಮಂತ್ರಿ ಹಬ್ಬಿಸ್ತಾ ಇರ್ತಕ್ಕಂಥ ಗೋಜಲು ಇದು. ನಾವು ಸುಮ್ಮನೆ ಅನಾವಶ್ಯಕವಾಗಿ ಮುಖ್ಯಮಂತ್ರಿಗಳೇ ಕಾಂಗ್ರೆಸ್ ಪಾರ್ಟಿ ನೇಮ್ ಅಂಡ್ ಫೇಮ್ ಹಾಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವ್ರೇನು ಕಾಂಗ್ರೆಸ್ ಕಟ್ಟಿದವರಲ್ವಲ್ಲ, ಹಾಗಾಗಿ ಅವ್ರಿಗೇನಾಗಬೇಕಂತ ಅವ್ರಿಗೆ ಮುಗೀತಲ್ಲ. ಹಾಗಾಗಿ ಅನಾವಶ್ಯಕ ಯಾರಪ್ಪ ಇವ್ರನ್ನ ಕೇಳ್ತಾ ಇರೋರು? ಈ ಮಂತ್ರಿಗಳನ್ನ ಯಾರು ಕೇಳ್ತಾವ್ರು? 5 ವರ್ಷ 3 ವರ್ಷ ಯಾರು ಕೇಳ್ತಾವ್ರು? ಸುಮ್ಮನೆ ಇವರು 5 ವರ್ಷ ಅವರೇ ಇಲ್ಲ. ನ್ಯೂಸೆನ್ಸ್, ಚೈಲ್ಡಿಶ್. ಶಿವಕುಮಾರ್ದು 136 ಜನ ಬರ್ಬೇಕಾದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಏನಿದೆ, ಅವ್ನ ಕಮಿಟ್ಮೆಂಟ್ ಇಲ್ವಾ, ಅವ್ನ ಎಕ್ಸ್ಪೆಂಡಿಚರ್ ಆಗಿಲ್ವ ಎಲ್ಲದಕ್ಕೂ. ಶಿವಕುಮಾರ್ ಮುಖ್ಯಮಂತ್ರಿ ಆಗೋದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗಲ್ಲ. ಅಷ್ಟೇ ಅಲ್ರಿ, ಮೂಡ ಹಗರಣದ ಬಗ್ಗೆ ಕೇಳಿದವನು ಬಹಳ ಸಿಟ್ಟಿಗೆ ಬಂದ್ಬಿಟ್ಟಾರ. ಸಿದ್ದರಾಮಯ್ಯ ಕಾಲದಾಗ ಮೈಸೂರು ವಿಜಯನಗರ ಸಾಮ್ರಾಜ್ಯ ಆಗ್ಬಿಟ್ಟೈತಿ. 1200 ರೂಪಾಯಿಗ 50-80 ಒಂದ್ ಸೈಟ್ ಅಂದ್ರ ಹೆಂಗ್ ಹೇಳ್ರಿ? ಯಾರ ಕಾಲದಾಗಿತ್ತು? ಈ ವಿಜಯನಗರ ಸಾಮ್ರಾಜ್ಯದಾಗ ಬಂಗಾರ ಬೆಳ್ಳಿ ಹೆಂಗ್ ಮಾರ್ತಿದ್ರ ಹಂಗ ಸೈಟ್ ಮಾರ್ಯಾರ ಅಂತ ಹೇಳಿ ಸಿಟ್ಟಿಗೆ ಬಂದ್ ಸಿದ್ದರಾಮಯ್ಯ ನಾಚಿಕೆ ಆಗ್ಬೇಕು ಅಂತ ಅಂದ್ಬಿಟ್ಟಾರ. ಒಬ್ಬ ಮುಖ್ಯಮಂತ್ರಿಗಳು ಇಷ್ಟು ಮರ್ಯಾದೆ ಕಳ್ಕೊಂಡು ಆ ಮೂಡ ಯಾರ್ದ್ರಿ ಇದು? ಇಡೀ ಮೈಸೂರು ನಗರದ ಬಡವರ ನಿವೇಶನ. ವಿಜಯನಗರ ಸಾಮ್ರಾಜ್ಯದಲ್ಲಿ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಬೀದಿಲಿ ಮಾರ್ತಾ ಇದ್ರೆ ಸಿದ್ದರಾಮಯ್ಯನ ಕಾಲದಲ್ಲಿ 50-80 ಸೈಟ್ ಎಷ್ಟು ಗೊತ್ತೇನ್ರಿ? 1200 ರೂಪಾಯಿ ಮೈಸೂರಲ್ಲಿ 1200. ಅವ್ರ ಹೆಂಡತಿಗೆ 14 ಸೈಟ್ ಕೊಟ್ಟಿದ್ರು 21,000. ಎಷ್ಟಕ್ಕೆ 14 ಸೈಟ್ಗೆ? ಯಾವ ಕಾಲದಲ್ಲಿತ್ತು ಸ್ವಾಮಿ? ಹಾಗಾಗಿ ಇವತ್ತು ಮೈಸೂರು ವಿಜಯನಗರ ಸಿದ್ದರಾಮಯ್ಯನ ಕಾಲದಲ್ಲಿ ನಾಚಿಕೆ ಆಗ್ಬೇಕು. ಎಚ್ ವಿಶ್ವನಾಥ್ ಅವರ ಈ ಮಾತುಗಳನ್ನ ಕೇಳಿದಾಗ ಈ ಮೂಲ ಕಾಂಗ್ರೆಸ್ಸಿಗರು ವಲಸಿಗರು ಅನ್ನುವಂಥದ್ದು ಅವರಿಬ್ಬರ ನಡುವೆ ಏನೇನು ವ್ಯತ್ಯಾಸ ಅದ. ಅಕಸ್ಮಾತ್ ಏನಾರೆ ನೋಡ್ರಿ, ಈಗ ಯಾವುದೇ ಮೀಡಿಯಾ ಇಲ್ಲ, ಯಾವುದೇ ಕ್ಯಾಮ್ರಾ ಇಲ್ಲ, ಯಾವ ಮಂದಿನೂ ನೋಡಕತ್ತಿಲ್ಲ ಅಂತ ಹೇಳಿ ಇಡೀ ಜಗತ್ತೇ ಬಿಟ್ಟು ಮೈ ಮರೆತು ಇದ್ದಿದ್ದನ್ನು ಇದ್ದಂಗ ಒಪ್ಕೊಂಡು ಮಾತಾಡಿದ್ರ ಹೆಂಗಿರ್ತೈತಿ ಅನ್ಲಿಕ್ಕೆ ಇಲ್ಲೊಂದು ವಿಡಿಯೋ ಹರಿದಾಡ್ಲಿಕ್ಕತ್ತದ. CM DCM ನಡುವಿನ ಈ ಮಾತುಕತೆ ಬಹಳ ಮಜಾ ಅದ. ಒಂದ್ಸಲ ನೋಡ್ರಿ, ಬಹಳ ಟ್ರೋಲ್ ಆಗ್ಲಿಕ್ಕತ್ತದ. ಜನರಿಗೆ ಮೋಸ ಮಾಡ್ಬಿಟ್ವಿ DK. ಯಾಕೆ ಸಾರ್ ಬೇಜಾರಲ್ಲಿ ಕೊಟ್ಟಿದ್ದೀರಾ? ಇನ್ನೇನಪ್ಪ ಮಾಡೋದು DK? CM ಆಗಿ 18 ತಿಂಗಳಾಯ್ತು. ನಮ್ಮ ಮನೆ ಬರೋಕ್ಕೆ ಒಂದೇ ಒಂದು ಗುದ್ಲಿ ಪೂಜೆನೂ ಮಾಡಕ್ಕಾಯ್ತಾ ಇಲ್ಲ. ಏನು ಕರ್ಮ ನಮ್ದು. ಹೌದು ಸರ್, ನನ್ನೇ ನೋಡಿ, ಹೇಳಕ್ಕೆ 2 ದೊಡ್ಡ ಖಾತೆ. TV ಡ್ಯಾಮ್ ಗೇಟ್ ರಿಪೇರಿ ಹಣ ಕೊಡೋಕ್ಕೂ ಕಾಸಿಲ್ಲ. ಇನ್ನ ಬ್ರಾಂಡ್ ಬೆಂಗಳೂರು ಅಂತ ಹೇಳಿದ್ದಷ್ಟೇ. ಬೆಂಗಳೂರಲ್ಲಿ ರಸ್ತೆ ಗುಂಡಿ ಮುಚ್ಚಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ. ಹೌದು DK, 40% ಅದು ಫ್ರೀ ಇದು ಫ್ರೀ ಅಂತೆಲ್ಲ ಬೇಕಾಬಿಟ್ಟು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ಬಿಟ್ಟು ಜನರಿಗೆ ಮೋಸ ಮಾಡ್ಬಿಟ್ವಿ. ಹೌದು ಸರ್, ನಮ್ಮ MLA ಗಳು ಅನುದಾನ ಇಲ್ಲ ಅಂತ ಎಲ್ಲ ಟ್ರಾನ್ಸ್ಫರ್ ದಂಧೆಯಲ್ಲಿ ಮುಡ್ಗವ್ರೆ. ಒಂದು ಪೋಸ್ಟ್ಗೆ 5 ಅಧಿಕಾರಿಗಳಿಗೆ ಲೆಟರ್ ಕೊಟ್ಟು ವಸೂಲಿ ಮಾಡ್ತಾವ್ರೆ. ಅಯ್ಯೋ, MLA ಗಳು ಮಾತ್ರ ಅಲ್ಲ ಕಣಯ್ಯ,
ನಮ್ಮ ಗೌರ್ಮೆಂಟಲ್ಲಿ ಎಲ್ಲರೂ ಅದನ್ನೇ ಮಾಡ್ತಾವ್ರೆ. ಯಾಕೋ ಬೇಜಾರು ಅಂತಿದ್ರಲ್ಲ, ಸುಮ್ಮನೆ ರಾಜೀನಾಮೆ ಕೊಟ್ಬಿಟ್ಟು ನೀವು ಸೆಂಟ್ರಲ್ಗೆ ಹೋಗ್ಬಿಡಿ ಸರ್. ಇಲ್ಲಿ ನಾವು ಹೆಂಗೋ ಮೇಂಟೈನ್ ಮಾಡ್ತೀವಿ. ಯಾಕೋ ಶುದ್ಧಿ ಬಡಿಸಿ ನನ್ನ ಬುಡಕ್ಕೆ ಬತ್ತವನಲ್ಲ, ಮಾಡ್ತೀನಿ ತಡಿ. ಅದೆಲ್ಲ ಏನೋ ಬೇಡಪ್ಪ, ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಸುಮ್ಮನೆ DCM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ತಮಿಳ್ನಾಡು ಕೇರಳ ಉಸ್ತುವಾರಿ ತಗೋಬಿಡು. ಬೇಕಿದ್ರೆ ಸುರ್ಜೇವಾಲಾ ಸೋನಿಯಾ ಮೇಡಮ್ ತಾವ್ ನಾನು ಮಾತಾಡ್ತೀನಿ. ಇಸ್ಕೆ ನನ್ಗೆ ವಾಪಸ್ ಮಂಜ ಕೊಡ್ತಾವ್ರೆ. ಅಯ್ಯೋ ಅದೆಲ್ಲ ಏನೋ ಬೇಡ ಬಿಡಿ ಸರ್, ಅರ್ಜೆಂಟ್ ಒಂದು ಮೀಟಿಂಗ್ ಐತೆ, ಹೋಗಿ ಬರ್ತೀನಿ, ಬಾಯ್. ಸತೀಶು, ರಾಜಣ್ಣ, ಏನ್ರಪ್ಪ ಮಾಡ್ತಾ ಇದ್ದೀರ ನೀವು? ಮೀಡಿಯಾ ಮುಂದೆ ಹೋಗ್ಬಿಟ್ಟು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ, ಬೇಗ ಬೇಗ ಹೊರಡಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.